ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗಿನ ವಿಡಿಯೋ ಅಂತ ಹೇಳ್ಬೋದು. ಅಂದರೆ ಹಬ್ಬದ ಹಿಂದೆ ಒಂದಿನ ಹಿಂದೆ ದಿನ ಮಂಗಳವಾರ ಹಬ್ಬ ಬಂದಿತ್ತು. ಹಾಗಾಗಿ ನಾವು ಸೋಮವಾರ ಸ್ವಲ್ಪ ಹೊರಗಡೆ ಹೋಗಿದ್ದು. ಹಾಗೆ ಹೋಗ್ತಾ ಇಲ್ಲಿ ಹಬ್ಬ ಮಾಡೋದು ಬೇಡ, ಅಮ್ಮನ ಮನೆಗೆ ಹೋಗೋಣ ಅನ್ನೋದು ಡಿಸೈಡ್ ಆಯಿತು. ಇಲ್ಲಿ ಹಬ್ಬ ಮಾಡಬೇಕು ಅಂತ ಭಾಳ ಆಸೆಯಿಂದನೇ ಇದ್ದೋ ಬಟ್ ಆಗಲಿಲ್ಲ. ಅಲ್ಲೇ ಹೋಗಿ ಹಬ್ಬ ಮಾಡೋಣ ಅಂದರೆ ನಮ್ಮ ಬಾವಂದು ಅಯ್ಯಪ್ಪ ಸ್ವಾಮಿದು ಇಡಮುಡಿ ಇತ್ತು. ಹಾಗಾಗಿ ನಾವಿಲ್ಲೇನು ಹಬ್ಬ ಮಾಡಲಿಲ್ಲ, ಅಮ್ಮನ ಮನೆಗೆ ಹೋಗಿದ್ದು. ಆವತ್ತಿನ ದಿನನೇ ಇರೋದ್ರಿಂದ ಮಗುನ ಅಲ್ಲಿ ಇಲ್ಲಿ ಓಡಾಡ್ಸೋದು ಬೇಡ ಅಂತ ಹೇಳಿ ಒಂದಿನ ಮುಂಚೆ ಹೋಗಿದ್ದು. ಮಂಗಳವಾರ ಹಸ್ಬೆಂಡು ಕಳಿಸಲ್ಲ, ನಾನು ಹೋಗಂಗಿದೆ ಸೋಮವಾರ ಹೋಗು, ಇಲ್ಲಾಂದರೆ ಬುಧವಾರ ಹೋಗು, ನೀನು ಇಡಮುಡಿಗೆ ಅಯ್ಯಪ್ಪ ಸ್ವಾಮಿದು ಅವರು ಬಾವವ್ರದ್ದು ಇಡಮುಡಿಗೆ ಹೋಗಬೇಕು ಅಂತ ಹೇಳಿದ್ರೆ. ಹಾಗಾಗಿ ನಾವು ಸೋಮವಾರನೇ ಹೊರಟಿ ಬಂದು ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ. ಪ್ಲ್ಯಾಂಟ್ಸ್ ತೊಗೊಂಬರೋಣ, ಇಂಡೋರ್ ಪ್ಲ್ಯಾಂಟ್ಸ್ ತೊಗೊಂಬರೋಣ ಅಂತ ಹೇಳಿ ಇದು ಸೆಕೆಂಡ್ ಟೈಮ್ ಹೋಗಿದ್ದು. ಬಟ್ ಅಲ್ಲಿ ಹೇಳೋದಕ್ಕೂ ಆ ಪ್ಲ್ಯಾಂಟ್ಸಿಗೂ ಹೇಳೋ ರೈಟಿಗೂ ಡಿಫ್ರೆನ್ಸ್ ಇಲ್ಲ, ಆ ಥರ ಹೇಳಿದ್ರು. ಹಾಗಾಗಿ ನಮಗೇನು ಇಷ್ಟ ಆಗಲಿಲ್ಲ. ಹಾಗಾಗಿ ನಾವು ಬಂದು ಮುಂಚೆ ಒಂದ್ಸರಿ ಕೇಳಿದ್ವಲ್ಲ, ಅಲ್ಲೇ ಪರವಾಗಿಲ್ಲ, ಬೆಟರ್ ಅನ್ನಿಸ್ತು. ಅಲ್ಲಿ ಒಂದು 800ಗೆ 2 ಜೋಡಿ ಅಂದರೆ 2 ಪ್ಲ್ಯಾಂಟ್ಸ್ ಅಂತ ಹೇಳಿ. ಯಾವ ಥರ ಅಂದರೆ ಈ ತೆಂಗಿನ ಮರ ಥರ ಇರುತ್ತಲ್ಲ, ಆ ಥರ ಪ್ಲ್ಯಾಂಟ್ಸ್ನ ಒಳಗಡೆ ಇಡೋಣ, ಇನ್ನೊಂದು 2 ಪ್ಲ್ಯಾಂಟ್ಸ್ಗಳನ್ನ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ದು. ಬಟ್ ಆಗಲಿಲ್ಲ. ಅಂದರೆ ನಮಗೇನು ಇಷ್ಟ ಆಗಲಿಲ್ಲ, ಮತ್ತು ಹೈಟು ಇರಲಿಲ್ಲ. ಚಿಕ್ಕದಾಗಿದ್ರು ಅಷ್ಟೊಂದು ಪ್ರೈಸ್ ಹೇಳಿದ್ರು. ಬಟ್ ಬೇಡ ಅಂತ ಹೇಳಿ ನಾವು ಬಂದು ಹಾಗೆಯೇ ಗೆಣಸು, ಕಡಲೆಕಾಯಿ ಮತ್ತು ಅವೆಲ್ಲ ನಾವೇನು ತೊಗೊಂಬರಕ್ಕೆ ಹೋಗಲಿ, ಯಾಕಂದರೆ ಸೋಮವಾರನೇ ಅಮ್ಮನ ಮನೆಗೆ ಹೋಗೋದ್ರಿಂದ ಅದೆಲ್ಲ ಏನು ತೊಗೊಂಬರಲಿಲ್ಲ ನಾವು. ಪಕ್ಕದ ಮನೆ ಆಂಟಿ ಸ್ವಲ್ಪ ಹೊರಗಡೆ ಹೋಗ್ತಿರಲ್ಲ, ತೊಗೊಂಬರ್ರಿ ಅಂತ ಹೇಳಿದರು, ಅದನ್ನು ತೊಗೊಂಬಂದು ಕೊಟ್ಟು ಅಷ್ಟೇ. ಗೆಣಸು ಅಂದರೆ ನನಗೆ ಯಾವ ಸೀಸನಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅದು ಸೀಸನ್ ಮುಗಿದ್ಮೇಲೆ ತಿಂದರೂ ಅಷ್ಟೇ, ಬಿಟ್ಟರು ಅಷ್ಟೇ. ಹಾಗಾಗಿ ನಾವೊಂದು 1/4 kg ಗೆಣಸು ತೊಗೊಂಡು ಅಷ್ಟೇ. ಥಂಡಿ ಬೇರೆ, ವಾಯು ಅಂತಾರಲ್ಲ, ಆ ಥರ ಆಗಿಬಿಡುತ್ತೇನೋ ಅಂತ ಹೇಳಿ ನಾನು ಜಾಸ್ತಿ ಆಲೂಗೆಡ್ಡೆ ಅವೆಲ್ಲ ನಾನು ಆಗಲಿ ಅವರಾಗಲಿ ಜಾಸ್ತಿ ಎಲ್ಲ ತಿನ್ನೋದಕ್ಕೆ ಹೋಗಲ್ಲ. ಹಾಗಾಗಿ ಒಂದು 1/4 kg ಗೆಣಸು ತೊಗೊಂಬಂದು, ಕಡಲೆಕಾಯಿ ಯೂಶಲಿ ನಮ್ಮ ಮನೆಗೆ ಯಾವಾಗಲೂ ತರ್ತಿರ್ತೀವಿ. ಈ ಊರಿಗೆ ಹೋದ್ಮೇಲೆ ಇವರು ಅಷ್ಟೇ ಒಂದು 2 ದಿನ ಸ್ಟೇ ಆಗೋಣ ಅಂತ ಅಲ್ಲೇ ಅಂದ್ಕೊಂಡಿದ್ರಲ್ಲ, ಹಾಗಾಗಿ ಅವರು ತಿನ್ನಲ್ಲ ಅಂತೇಳಿ ನಾನೇನು ತೊಗೊಂಡ್ಲಿಲ್ಲ. ನನ್ನ ಮಗಳಿಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿದೆ. ಅವಳಿಗೆ ಹಾಗೇ ನೋಡ್ತಾ ಇದ್ದಾಳೆ ಒಬ್ಬಳೇ. ಸೈಲೆಂಟ್ ಆಗಿಬಿಡ್ತಾಳೆ ಅವಳು. ನಿದ್ದೆ ಬಂದರೆ ನಾವೇನು ಮಾತಾಡೋದೆಲ್ಲ ಮಾಡಲ್ಲ, ಸೈಲೆಂಟ್ ಆಗ್ತಾಳೆ. ಆಲ್ರೆಡಿ ಅವಳಿಗೆ ನಿದ್ದೆ ಬಂದಿತ್ತು ಬೆಳಗ್ಗೆಯಿಂದ. ಅವರಪ್ಪ ಮನೇಲಿರೋದ್ರಿಂದ ನಿದ್ದೆ ಮಾಡಿಲ್ಲ ಅವಳು. ಅವರು ಭಾನುವಾರ ರಜೆ ಹಾಕಿಲ್ಲ, ಹಾಗಾಗಿ ಸೋಮವಾರ ರಜೆ ಹಾಕಿದ್ರು ಕಂಪ್ನಿನ. ಹಾಗೆ ನಾವು ಅಂದರೆ ಒಂದು 3-4 ಡೇಸ್ ಆಗಿತ್ತು ನಾವು ಹೊರಗಡೆ ಎಲ್ಲ ಓಡಾಡಿ. ಈ ಥರ ನಾವು ಒಂದೊಂದು ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗೋದು ಸಹಜ. ಹಾಗೆಯೇ ಹಾಗೆಯೇ ನನಗೆ ಗೋಬಿ ತಿನ್ನಬೇಕು ಅನಿಸ್ತಿತ್ತು. ಹಾಗೆ ಗೋಬಿನೂ ಸಹ ತೊಗೊಂಬಂದು ಒಂದು ವೀಕಿಗೆ ಒಂದು ಸರಿ ಅಥವಾ ಮಂತಿಗೆ 1-2 ಟೈಮ್ಸ್ ಆದ್ರೂ ತರಿಸ್ಕೊಂಡು ತಿಂತೀನಿ. ನನಗೆ ಇಷ್ಟ, ಅದು ಭಾಳ ಅಂದರೆ ಬಹಳ ಇಷ್ಟ. ಈ ಪಾನಿಪುರಿಕಿನ ನನಗೆ ಗೋಬಿ ತುಂಬ ಇಷ್ಟ. ಹಾಗಾಗಿ ಹಸ್ಬೆಂಡು ಗೋಬಿ ಆಗಲಿ ಪಾನಿಪುರಿ ಆಗಲಿ ಇವೆಲ್ಲ ಏನು ತಿನ್ನೋದಿಲ್ಲ ಅವರು. ಹಾಗಾಗಿ ನಾನು ಅವ್ರಿಗೆ ಹಿಂಸೆ ಮಾಡೋಕ್ಕೋಗಲ್ಲ. ಅವ್ರು ಏನಿದ್ರು ಹೆಲ್ತಿ ಫುಡ್ ಅಷ್ಟೇ ತಿನ್ನೋದವರು. ನನ್ನ ಮಗಳು ಹಾಗೇ ನೋಡ್ತಾ ಇದ್ದಾಳೆ. ಅವರು ಹೇಳ್ತಾ ಇದ್ದಾರೆ, ಅವ್ರು ಯಾವುದೋ ಬೈಕ್ ತೊಗೋಬೇಕು ಅಂತ ಇದ್ದಾರೆ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ, ಅವ್ರು ನಾನು ತೊಗೊತೀನಿ ಅಂತ ಹೇಳ್ತಾವ್ರೆ. ಆದರೂ ಕನ್ವಿನ್ಸ್ ಮಾಡಿ ಬೇಡ ಅಂತ ಹೇಳಿ ಒಪ್ಸಿದ್ದೀನಿ. ಗಾಡಿ ತೊಗೋಬೇಕು ಅನ್ನೋದಿದೆ. ನೋಡೋಣ ಮುಂದೆ ಅಪ್ಕಮಿಂಗ್ ಬ್ಲಾಗ್ಸ್ನಲ್ಲಿ ಏನಾದರೂ ತೊಗೊಂಡ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ತುಮಕೂರಲ್ಲೂ ಇಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಈ ತರಕಾರಿಗಳಾಗಿರ್ಬೋದು, ಈ ಹಬ್ಬಗಳು ಬಂದರೆ ಹೂವು ಆಗಿರ್ಬೋದು, ಪ್ರತಿಯೊಂದೂ ಫುಲ್ಲು ಡಿಫ್ರೆನ್ಸ್ ಇದೆ. ಅಲ್ಲಿ 80 ರುಪೀಸ್ಗೆಲ್ಲ 1 kg ಕಡಲೆಕಾಯಿ, ಇಲ್ಲೆಲ್ಲ 120, 140, 150ವರೆಗೂ ನೋಡ್ದು. ಅಂಥ ಏನೂ ಟೇಸ್ಟ್ ಇರಲಿಲ್ಲ. ಗೆಣಸು ಅಷ್ಟೇ, ಅರ್ಧ kg 40 ರುಪೀಸು, 1 kg 80 ರುಪೀಸು. ತುಮಕೂರಲ್ಲೆಲ್ಲ kg 40 ರುಪೀಸು ತೊಗೊಂಬಂದಿದ್ರು ನಮ್ಮ ಡ್ಯಾಡಿ. ಅದನ್ನ ನೋಡಿ ಹೇಳಿದೆ ಅಷ್ಟೆ.
ಹಾಗೆಯೇ ನಾವು ಹಂಗೆ ಮಗುನ ಓಡಾಡಿಸ್ಕೊಂಡು ಹಾಗೆ ಹೊರಟು. ಬರೀ 1/4 kg ಮಿಕ್ಸು ಬಿಡಿ ಹೂವು 100 ರುಪೀಸು, 100, 120 ರುಪೀಸ್ವರೆಗೂ ಇತ್ತು. 1/4 kg ಮಾತ್ರ ತೊಗೊಂಡೆ. ಹಬ್ಬದ ದಿನ ಏನು ನಾವು ಪೂಜೆ ಮಾಡೋಲ್ಲ, ಸೋಮವಾರ ಒಂದು ದಿನಕ್ಕೆ ಅಷ್ಟು ತೊಗೊಂಡೆ ಅಷ್ಟೇ ನಾನು. ಚೆನ್ನಾಗಿತ್ತು, ದಪ್ಪನಾಗಿ ಹೂವು ಅಗಲಾಗಿ ಚೆನ್ನಾಗಿತ್ತು. ಅದನ್ನು ತೊಗೊಂಡು ನಾವು ಹೊರಟು. ಹಾಗೆಯೇ ನಮ್ಮನೆ ಪಕ್ಕದ ಆಂಟಿ ತುಂಬ ಹೆಲ್ಪಿಂಗ್. ನಾನು ಅವರು ತುಂಬ ಕ್ಲೋಸು. ನಾನೇನಾದ್ರು ಹೇಳಿದ್ರೆ ತೊಗೊಂಬರ್ತಾರೆ. ಅವರೆಲ್ಲ ಹೊರಗಡೆ ಹೋದರೆ, ನಾನೆಲ್ಲನ ಹೊರಗಡೆ ಹೋದರೆ ಅವ್ರು ಹೇಳ್ತಾರೆ. ಈ ಥರ ನಾವು ದೂರದಲ್ಲಿರೋ ಸಂಬಂಧಿಕರ ಜೊತೆ ಚೆನ್ನಾಗಿರ್ತೀವೋ ಇಲ್ಲೋ ಗೊತ್ತಿಲ್ಲ, ಮನೆ ಪಕ್ಕ ಅಕ್ಕಪಕ್ಕ ಇರೋರ ಹತ್ರ ಚೆನ್ನಾಗಿರ್ಬೇಕು. ಏನಕ್ಕಂದ್ರೆ ಅವರೇ ನಮಗೆ ಕಷ್ಟ ಸುಖಕ್ಕಾಗೋದು. ಇದು ನನ್ನ ಪರ್ಸ್ನಲ್ ಮಾತು ಅಂತಲೇ ಹೇಳ್ಬೋದು. ಎಲ್ಲೋ ಫೋನಲ್ಲಿ ಮಾತಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲನೂ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ಆದರೆ ಮೇಯ್ನ್ ಅಕ್ಕಪಕ್ಕ ಇರೋರು ನಮ್ಮ ಜೊತೆ ಕಂಫರ್ಟಬಲ್ ಇದ್ದಾರೆ ಅನ್ನೋರ ಜೊತೆ ಚೆನ್ನಾಗಿರುತ್ತೆ. ನಮಗೂ ಕಷ್ಟ ಸುಖಕ್ಕಾಗುತ್ತೆ, ಮಕ್ಳುಗಳಿರ್ತಾರೆ ಈ ಥರ. ಹಾಗೆ ಇವರು ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ರು. ನಾನು ಹೋಗಿ ಒಂದು 1/4 kg ತೊಗೊಂಬಂದೆ ಅಷ್ಟೇ ಹೂವು. ಈ ಗುಲಾಬಿ ಮತ್ತು ವೈಟ್ ಕಲರ್ ಸಾವಂತಿಗೆ ಹೂವು, ಯೆಲ್ಲೋ ಕಲರ್ ಸಾವಂತಿಗೆ ಹೂವು 3 ಮಿಕ್ಸ್ ಹಾಕ್ಕೊಂಡು ತೊಗೊಂಡು ಬಂದೆ. ನೆಕ್ಸ್ಟ್ ಗೋಬಿ ತೊಗೊಳ್ಳೋಣ ಅಂತ ಹೇಳಿ ಇಲ್ಲೇ ನಿಲ್ಲಿಸಿದ್ದಾರೆ. ಹಾಗೆಯೇ ನನ್ನ ಮಗಳಿಗೆ ಒಂದು 3 ಡೇಸ್ ಆಗಿದ್ದು ಚಾಕ್ಲೇಟ್ಸು ಮತ್ತು ಲೇಸ್ ಏನೂ ಕೊಡಿಸಿಲ್ಲ. ಅವಳು ನಿದ್ದೆಗಣ್ಣಲ್ಲೆಲ್ಲ ಹೇಳ್ತಾ ಇದ್ಲು ಲೇಸು ಕುರ್ಕುರೆ ಅಂತ. ಹಾಗಾಗಿ ತೊಗೊಬರೋಣ ಅಂತ ಹೋದರು. ಇದು ನೆಕ್ಸ್ಟು ಹಿಂದಿನ ದಿನದ್ದು ಈವ್ನಿಂಗ್ ಬ್ಲಾಗ್ ಅಂತ. ಇದು ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. 2 ವೀಲರಲ್ಲಿ ಹೋಗಿದ್ದು. ಹಾಗಾಗಿ 2 ವೀಲರಲ್ಲಿ ಹೋಗಿನೇ ಜಾಸ್ತಿ ದಿನಗಳೇ ಆಗಿರುತ್ತೆ. ನಾವು ಅಂದರೆ 2 ವೀಲರ್ ತೊಗೋಬೇಕು ಅಂತ ಇದ್ದೀವಿ. ಹಾಗಾಗಿ ಇರೋ ಗಾಡಿನ ಸ್ವಲ್ಪ ಸಿಕ್ಕಾಪಟ್ಟೆ ಖರ್ಚಿಗೆ ಬರ್ತಾಯಿತ್ತು ಆ ಗಾಡಿ ಮಾತ್ರ. ಹಾಗಾಗಿ ಇರೋ ಗಾಡಿನ 2 ವೀಲರ್ನ ಸೇಲ್ ಮಾಡಿಬಿಟ್ಟು ತೊಗೊಳ್ಳೋಣ ಅನ್ನೋದು ಪ್ಲ್ಯಾನಿಂಗ್ ಇದೆ. ಈ ವರ್ಷದಲ್ಲಿ ಫಸ್ಟ್ನೇ ಹೆಜ್ಜೆ ಅದೇ ಇಡೋಣ, ನೋಡೋಣ ಅದೇ ಹೆಜ್ಜೆ ಇಡೋಣ ಅಂತೇಳಿ ಹೊಸದೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾನು ಹೊಸದು ತೊಗೊಂಡ್ರೆ ನಾನು ಅಪ್ಡೇಟ್ನ ಕೊಡ್ತೀನಿ. ನನ್ನ ಮಗಳು ನಾನು ಹೆಂಗೆ ವಿಡಿಯೋ ಮಾಡ್ತೀನೋ ಅವಳು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಕ್ಯಾಮ್ರಾ ಓಪನ್ ಮಾಡ್ತಾಳೆ, ಎಲ್ಲ ಆಶ್ಚರ್ಯ ಪಡ್ತಾರೆ. ಮತ್ತು ಈ ಮೆಮೊರಿ ಪವರ್ ಜಾಸ್ತಿ ಇದೆ. ಸಿಕ್ಕಾಪಟ್ಟೆ ಬಾದಾಮಿ ತಿನ್ನಿಸಿದ್ದೀವಿ ಅವಳಿಗೆ ಮಾತ್ರ. ಹಾಗಾಗಿ ಈ ನಾವು ಏನು ಹೇಳಿದ್ರು, ಅನಿಮಲ್ಸ್ ನೇಮ್ ಆಗಿರ್ಬೋದು, ಫ್ಲವರ್ಸ್ ನೇಮ್ ಆಗಿರ್ಬೋದು, ಏನು ಹೇಳಿದ್ರು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಮತ್ತೆ ನಾವು ಕೇಳಿದಾಗೆಲ್ಲ ಹೇಳ್ತಾಳೆ. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಅಂತೆ. ಅವ್ರು ಗಿಡಕ್ಕೂ ಅವ್ರು ಹೇಳೋ ಪ್ರೈಸಿಗೂ ನಿಜವಾಗ್ಲೂ ಡಿಫ್ರೆನ್ಸೇ ಇಲ್ಲ. ಆ ಥರ ಹೇಳಿದ್ರು ನನಗೇನು ಇಷ್ಟ ಆಗಿಲ್ಲ. ಈ ಥರ ಫ್ಲವರ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀವಿ ಮನೆ ಮುಂದೆ. ಬಟ್ ನನ್ನ ಮಗಳು ಬಿಡಲ್ಲ. ಅಷ್ಟೇ ಉದ್ದ ಇರೋದು ನಾವು ತೋರಿಸಿದ್ದು ಗಿಡ. ಬಟ್ ಇದು ಔಟ್ಡೋರು, ಇಂಡೋರ್ ಆ ಕಡೆ ತೋರಿಸಿದ್ರು. ಇದೆಲ್ಲ ಇಂಡೋರ್ ಅಂತ ತೋರಿಸಿದ್ರು. ಚೆನ್ನಾಗಿ. ಹಾಗಾಗಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಈ ಥರ ಫಾರ್ಮಸಿ ಇಟ್ಕೊಂಡಿದ್ದಾರಂತೆ, ಅಲ್ಲಿ ತೊಗೊಂಬರೋಣ ಅಂತೇಳಿ ನಾವು ಸುಮ್ಮನೆ ಆಗಿದ್ದೀವಿ.